ನಾನು ಈಗ ಮಾಡ್ತಿರೋದು ಪಾನ್ ಮಸಾಲ ಮಾಡಲಿಕ್ಕೆ ಎಲೆ ಬೇಕು. ಎಲೆಯನ್ನು ತೊಗೊಂಡಿದ್ದೀನಿ, ಅವನ್ನ ಸಣ್ಣಾಗಿ ಕಟ್ ಮಾಡಿದ್ದೀನಿ. ಆಮೇಲೆ ಆ ಪಾನ್ ಮಸಾಲಕ್ಕೆ ಹಾಕಲಿಕ್ಕೆ ಮೊದಲು ಬೆಲ್ಲದ ಆಣ ಮಾಡ್ಕೋಬೇಕು. ಅರ್ಧ ಕೆ ಜಿ ಮೇಲೆ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಇವು ಎಲೆ 1500 ಎಲಿದ್ದಾವೆ, 1500 ಎಲೆ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಹಾಕಲಿಕ್ಕೆ ಖರ್ಜೂರ ತೊಗೊಂಡಿದ್ದೀನಿ. ಆಮೇಲೆ ಅಡಿಕೆ ಪುಡಿ, ಆಮೇಲೆ ಗುಲ್ಕಂದ, ಮಸಾಲ, ಬಡೆ ಸೊಪ್ಪು, ಆಮೇಲೆ ಏಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಸಣ್ಣ ಬೀಜ ಬರುತ್ತೆ ಈ ಪಾನ್ ಮಸಾಲಕ್ಕೆ ಹಾಕಲಿಕ್ಕೆ, ಇದನ್ನು ತೊಗೊಂಡಿದ್ದೀನಿ. ಕಾಚ್ ತೊಗೊಂಡಿದ್ದೀನಿ, ಒಣ ದ್ರಾಕ್ಷಿ, ಆಮೇಲೆ ಜೇನುತುಪ್ಪ. ಆಮೇಲೆ ಲಾಸ್ಟಿಗೆ ಹಾಕಬೇಕು ನಾವು ಇದನ್ನು. ಜೇನುತುಪ್ಪ ತೊಗೊಂಡಿದ್ದೀನಿ. ಏಲಕ್ಕಿ ಇದು ಬೀಜನೇ ಸಿಕ್ಕಿದೆ ಬಿಡಿಸಿರೋದು. ಈ ಏಲಕ್ಕಿ ಬೀಜವನ್ನು ತೊಗೊಂಡಿನಿ. ಆಮೇಲೆ ಇದು ಪಾನ್ ಮಸಾಲ, ಇದು ರೆಡಿ ಸಿಗುತ್ತೆ ಅಂಗಡಿಯಲ್ಲಿ. ಇದನ್ನು ತೊಗೊಂಡು ಹಾಕಬೇಕು ಅದಕ್ಕೆ. ಇದು ಟೂಟಿ ಫ್ರೂಟಿ ಅಂಥೇಳಿ, ಇದು ಮಕ್ಕಳಿಗೆ ಇಷ್ಟ. ಪಾನಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಟೂಟಿ ಫ್ರೂಟಿ 2 ಪ್ಯಾಕೆಟ್ ತೊಗೊಂಡಿದ್ದೀನಿ. 2 ಪ್ಯಾಕೆಟು ಗುಲ್ಕಂದ. ಆಮೇಲೆ ಇದು ಪಾನ್ ಮಸಾಲ ಅಂತ ಹೇಳಿದ್ರೆ ಇದು ಅಡಿಕೆ ಪುಡಿದು ಮತ್ತು ಕೊಬ್ಬರಿದು ಸೇರಿ ಇರುತ್ತೆ, ಒಳ್ಳೆ ಘಮ ಅಂತಿರುತ್ತೆ. ಇದನ್ನು ಹಾಕಲಿಕ್ಕೆ ತೊಗೊಂಡಿದ್ದೀನಿ. ಇದನ್ನೆಲ್ಲ ಸೇರಿಕೊಂಡು ನಾನಿವತ್ತು ಮಾಡ್ತಿರೋದು ಪಾನ್ ಮಸಾಲ.